ಪ್ರದೇಶ ಕಾಂಗ್ರೆಸ್ ಸಮಿತಿ ಎನ್ಎಸ್ಸಿಯಿಂದ ಒಂದು ಮಹತ್ವದ ಸಭೆ ನಡೆದಿದೆ ಮತ್ತು ಪ್ರದರ್ಶನ ನಡೆದಿದೆ. ತಮ್ಮ ಇಂಟ್ರೊಡಕ್ಷನ್ ಹೇಳಿ ಸರ್. ನನ್ನ ಹೆಸರು ಹರ್ಷವರ್ಧನ್ ಅನ್ಬಿಟ್ಟು ಗೋವಿಂದರಾಜ್ ನಗರ್ ಅಸೆಂಬ್ಲಿ ಪ್ರೆಸಿಡೆಂಟ್. ಇವಾಗ ಹೊಸದಾಗಿ ನೇಮಕವಾಗಿದ್ದೀನಿ. ಇವತ್ತು ಏನಾಗಿದೆ ಸರ್? ಏನ್ ಪ್ರತಿಭಟನೆ ಆಗಿದೆ? ಇವತ್ತು ನಾವು RSS ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂದ್ರೆ ಅವರು ಒಂದು ಸಂಘವನ್ನು ಮತ್ತೆ ಕಮಿಟಿಯನ್ನು ನಡೆಸಬೇಕಾದ್ರೆ ಅದನ್ನ ರಿಜಿಸ್ಟರ್ ಅಂತ ಮಾಡ್ಕೊಬೇಕಾಗಿದೆ. ಅವರು ಯಾವುದೇ ತರ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿಲ್ದೆ ಇಷ್ಟು ವರ್ಷ ಬಿಜೆಪಿಯ ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡಿ ಮಾಡ್ಕೊಂತ ಬಂದಿದ್ದಾರೆ. ಬಟ್ ಅವರು ಇವಾಗ ನಾವು ಎಷ್ಟನೇ ಪ್ರಶ್ನೆ ಕೇಳಿದ್ರು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ನಮ್ಮ ಹೋಮ್ ಮಿನಿಸ್ಟರ್ ಆದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಅವರಿಗೆ ಉತ್ತರವನ್ನು ಕೊಡೋಕೆ ಆಗ್ತಾನೆ ಇಲ್ಲ. ಸರ್, ನೀವು ವಿಷಯ ತಿಳಿದಿದೆ ಅನ್ಸುತ್ತೆ. RSS ಮುಖ್ಯಸ್ಥರಾಗಲಿ ಅಲ್ಲಿ ತುಂಬಾ ಮೇಧಾವಿಗಳು, ತುಂಬಾ ವಿದ್ಯಾವಂತರು ಏನ್ ಹೇಳ್ತಾರೆ, RSS ಸಂಸ್ಥೆ ಸ್ಥಾಪನೆ ಆಗಿದ್ದು 1924ನೇ ಇಸ್ವಿನಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಅದು ಸ್ಥಾಪನೆ ಆಗಿದ್ದು. ಅವರು ಬೂಟ್ ಕಾಲ್ ಕೆಳಗಡೆ ಇದ್ದು ನಾವು ರಿಜಿಸ್ಟರ್ ಮಾಡಿಸ್ಬೇಕಂತಾರೆ. ಎಷ್ಟು ಮಟ್ಟಿಗೆ ಸರಿ ಅದು? 1244ನೇ ಇಸ್ವಿಯಲ್ಲಿ ಅವರು ಸ್ಥಾಪನೆ ಆಗಿದ್ರೆ 1924ನೇ ಇಸ್ವಿಯಲ್ಲಿ ಅವರು ಸ್ಥಾಪನೆ ಆಗಿದ್ರೆ ಯಾಕೆ ಅವರು ನಮ್ಮ ದೇಶದ ಫ್ರೀಡಮ್ಗೋಸ್ಕರ ಏನು ಮಾಡಿಲ್ಲ ಅವರು? ಸರ್, ಈಗ 1947 ಸ್ವಾತಂತ್ರ್ಯ ಅವರು ಇದ್ದಿದ್ದೇ ಬ್ರಿಟಿಷ್ ಅಡಿಯಲ್ಲಿ. ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದು ನಾವು ಫೈಟ್ ಮಾಡಿದವರು. ಅವರು ಏನು ಮಾಡಿಲ್ದೆ ಸುಮ್ಮನೆ ಇದ್ಕೊಂಡಿದ್ದವರು ಇವಾಗ ಬಂದ್ಬಿಟ್ಟು ಇವಾಗ ನಾವು RSS ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೆ ಬರೀ ಮಕ್ಕಳಿಗೆ ಇಲ್ಲದೆ ಇರೋದಂತ ತಲೆಗೆ ತುಂಬಿಸಿ ಇದು ಜಾತಿ ಎಲ್ಲ ತಗೊಂಡ್ಬಂದು ಅವ್ರ ತಲೆ ತುಂಬಿಸ್ತಾ ಇದಾರೆ ಅಷ್ಟೇ. ಅವ್ರ RSS ಇನ್ನೇನು ಮಾಡ್ತಾ ಇಲ್ಲ. ಸರ್, ಈಗ ಗೃಹ ಸಚಿವರು ಪ್ರತಿ ದಿವಸನೂ ಹೇಳಿಕೆ ಕೊಡ್ತಾರೆ. ನೀವೇನ್ ಹೇಳಿದ್ರು, ಅವರು ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಮಾಡಿಸ್ಕೊಳ್ಳಿ ಅಂತಾರೆ. ಇವರು ಒಂಥರ ಏನೋ ಒಂಥರ ನಾವು ಮೇಲ್ಮಟ್ಟದಲ್ಲಿ ಬೇರೆಯವರೆಲ್ಲ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅದೇನಾದ್ರು ಒಂದು ಭಾವನೆ ಇದೆ ಅಂತ ಒಂದು ಕ್ವಶನ್ ಮಾರ್ಕ್. ಅವರು ಎಷ್ಟೇ ಮೇಲ್ಮಟ್ಟದಲ್ಲಿ ಇದೀನಿ ಅಂತ ಅವ್ರು ತೋರ್ಸ್ಕೊಂತ ಇದ್ರು ಅವ್ರಿಗೆ ಆದಂತ ಅವ್ರಿಗೆ ಉತ್ತರ ಅವ್ರಿಗೆ ಗೊತ್ತಿದೆ. ಯಾಕೆ ಹೇಳಿ, ಅದು ಅವ್ರಿಗೆ ಗೊತ್ತಾಗಿದೆ ನಾವು ರಿಜಿಸ್ಟರ್ ಆಗಿಲ್ಲ ಯಾವ್ದೇ ಇದಕ್ಕೂ ಅಂತ ಅನ್ಬಿಟ್ಟು. ಮತ್ತೆ ನಾವು ಕೇಳಿದ ಪ್ರಶ್ನೆ ಯಾಕೆ ಬಂದು ಉತ್ತರ ಕೊಡ್ತಾ ಇಲ್ಲ ಅವರು ಹೇಳಿ? ಅವ್ರಿಗೆ ಗೊತ್ತಿದೆಯಲ್ಲ ಅವ್ರು ಕೆಳಮಟ್ಟದಲ್ಲಿದ್ದಾರೆ ಅಂತ ಅನ್ಬಿಟ್ಟು. ನಾವು ಮೇಧಾವಿಗಳು ನಾವು ಮೇಲಿದೀವಿ ಅಂತ ಅವ್ರು ಎಷ್ಟೇ ಕೊಚ್ಕೊಂಡ್ರು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅವ್ರದ್ದು ಏನ್ ರಿಯಾಲಿಟಿ ಇದೆ, ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ಅವ್ರು ಬಂದು ಯಾವುದೇ ಪ್ರಶ್ನೆಗೂ ಉತ್ತರ ಕೊಡ್ತಾ ಇಲ್ಲ. ಬರೀ ಲಾಯರ್ನ ಅದು ಇದು ಕೋರ್ಟ್ ಆನ್ಸರ್ ಮಾಡಿ ಅನ್ಬಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಹತ್ರ ಕಳಿಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ತಗ್ಗೋರೇ ಅಲ್ಲ. ಸರ್, ಇವತ್ತು ಒಂದು ಪ್ರತಿಭಟನೆ, ಒಂದು ಹೋರಾಟ, ಒಂದು ವಿಚಾರ ಸಂಕಿರಣ ಎಲ್ಲ ನಡೆದಿದೆ. ಒಂದು RSS ಮುಖ್ಯಸ್ಥರಲ್ಲಿ ಆ ಒಂದು ಕಚೇರಿಗಳು ಕಲ್ತಿರುತ್ತೆ ಸರ್. ಈ ಒಂದು ವಿಷಯ ನೀವು ಮಾಡಿರೋ ಮೀಟಿಂಗು ಪ್ರತಿಭಟನೆ ತಲುಪುತ್ತೆ. ನಾವು ತಲುಪಬೇಕಂತಾನೆ ಮಾಡೋದು. ನಾವು ಅದನ್ನು NSUA ಸಂಘಟನೆ ಅಂದ್ರೆ ಪ್ರತಿಯೊಬ್ರು ತಿರುಗಿ ನೋಡೋ ಅಂತ ಸಂಘಟನೆ. ನಾವು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋ ಅಂತ ವಿದ್ಯಾರ್ಥಿ ಪರ ಎಲ್ಲಾ ಫೈಟ್ಸ್ ನಾವು ಎಲ್ಲಾ ತಲುಪಿಸಿ ನಾವು ಎಲ್ಲಾ ಅಧಿಕಾರಿಗಳು ನಾವು ಮುಟ್ಟಿಸಿದೀವಿ. ಹೌದು, ನಾನು ಇವತ್ತು ಗೋವಿಂದರಾಜ್ ನಗರ್ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿ ನೇಮಕವಾಗಿದ್ದೀನಿ, ಹರ್ಷವರ್ಧನ್ ಅಂತ. ಸರ್, ಇನ್ನೊಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀವಿ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅಂತಲ್ಲ, ಈಗ ಬಹಳಷ್ಟು ಹೆಣ್ಮಕ್ಳಾಗ್ಲಿ ಹೆಚ್ಚೆಚ್ಚಿಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಒಂದು ಯೋಜನೆ ತೆಗೆದಿರ್ತೀರಾ? ನಾವ್ ಅದೇ ಹೇಳೋದು, ನಾವು ಯಾವತ್ತಿದ್ರು ನಾವು ಸ್ಟೂಡೆಂಟ್ ಪರ ನಾವು ಎಲ್ಲ ಏನು ನಿಯತ್ತಾಗಿ ನಡೆಸ್ತಾ ಇದ್ದಾರೆ ಸರ್ಕಾರ, ನಾವು ಅವ್ರ ಪರ ಇರ್ತೀವಿ. ನಾವ್ ಯಾವತ್ತಿದ್ರು ಕಾಂಗ್ರೆಸ್, ನಾವು ಅವಾಗಿಂದ ಇಲ್ಲಿವರೆಗೂ ಯಾವುದೇ ತರ ನಾವು ಭ್ರಷ್ಟಾಚಾರ ನಡೆಸಿಲ್ಲ. ಏನಿದ್ರು ಈ ಬಿಜೆಪಿ ಅವರು ಬಂದಿರೋದು ಅವ್ರ ಭ್ರಷ್ಟಾಚಾರ ನಡೆಸಿ ಈ ಕಾನೂನೇ ನಾವು ವಿರುದ್ಧವಾಗಿ ನಡೀತೀವಿ ಅಂತ ಅಂದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಅಗೇನೆಸ್ಟ್ ಎಲ್ಲ ಹೋಗಿರೋದು ಬಿಜೆಪಿ ಸರ್ಕಾರ. ನಾವು ಯಾವತ್ತೂ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡಿದೀವಿ, ಮಾಡ್ತೀವಿ ಕೂಡ ಇನ್ನ ಮುಂದಿನ ದಿನಗಳಲ್ಲಿ. ಇನ್ನೊಂದೇ ಒಂದು ಕರೆ ವಿಚಾರ ನೋಡಿ, ಈಗ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರು ಅಧಿಕಾರ ವಹಿಸಿಕೊಂಡಿರೋ 20-22 ಒಳ್ಳೆಯ ಬೆಳವಣಿಗೆ ಕಾಣಿಸ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು ಈಗ ಮುಖ್ಯಮಂತ್ರಿ ಉನ್ನತ ಮಟ್ಟ ಸ್ಥಾನ ತಗೊಂಡಿದ್ದಾರೆ. ಏನ್ ಇಷ್ಟಪಡ್ತೀರಾ ಸರ್? ಅದು ನಾ ಹೇಳಕ್ಕೆ ಮಾತೇ ಇಲ್ಲ. ಯಾಕಂದ್ರೆ ಒಂದು ವಿದ್ಯಾರ್ಥಿ ಅವ್ರುನು ಲೀಡರ್ ಆಗಿ, ಎಲ್ಲ ಯೂತ್ ಕಾಂಗ್ರೆಸ್ ಲೀಡರ್ ಆಗಿ, ಆಮೇಲೆ ಇವಾಗ ಬಂದು ಅವರು CM ಆಗ್ತಾ ಇದಾರೆ ಅಂದ್ರೆ ಅದು ನಮಗೆ ಏನಿದ್ರು ಪ್ರೌಡ್ನೆಸ್ ಕೊಡುತ್ತೆ. ಅಂಡ್ ಅದ್ರ ಬಗ್ಗೆ ನಾವು ಯಾವತ್ತಿದ್ರು ನಾವು NSUI ಅವ್ರ ಪರ ಅವ್ರ ಜೊತೆ ನಿಂತ್ಕೊಂಡು ಈಗ್ಲೂ ನಾವು ಅವರೇ ನಮಗೆ ಬಲ ತುಂಬ್ತಾ ಇದ್ದಾರೆ. ಅವರೇ ನಮಗೆ ಎಲ್ಲ NSUI ಕಡೆಯಿಂದ ಹೇಳಿದ್ ಮಾಡೋದಲ್ಲ.
ಅಲ್ಲಿ